ರಾಜ್ಯದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಜಾಸ್ತಿ ಆಗ್ತಾ ಇದೆ ದಿನ ಕಳೆದಂತೆ ಎಲ್ಪಿಜಿ ಸಿಗದೆ ಆಟೋ ಚಾಲಕರು ಫುಲ್ ಕಂಗಾಲಾಗಿದ್ದಾರೆ. ಬಂಕ್ಗಳ ಮುಂದೆ ಸಾಲುಗಟ್ಟಿ ಆಟೋಗಳು ನಿಂತಿವೆ. ಹೆಸರುಘಟ್ಟ ರಸ್ತೆಯ ತ್ರಿವೇಣಿ ಬಂಕ್ನಲ್ಲಿ ಆಟೋ ಎಲ್ಪಿಜಿಯ ಕೊರತೆ ಎದ್ದು ಕಾಡ್ತಾ ಇದೆ. ಆಟೋ ಎಲ್ಪಿಜಿಗಾಗಿ ಕಿಲೋಮೀಟರ್ ಗಟ್ಟಲೆ ಆಟೋಗಳು ಸಾಲುಗಟ್ಟಿ ನಿಂತಿವೆ. ನೆಲಮಂಗಲ, ಹೆಸರುಘಟ್ಟ ಸೇರಿದಂತೆ ಹಲವು ಕಡೆ ಎಲ್ಪಿಜಿ ನೋ ಸ್ಟಾಕ್ ಬೋರ್ಡ್ಗಳು ರಾರಾಜಿಸ್ತಾ ಇದ್ದಾವೆ. ಪ್ರತಿ ಆಟೋಗೆ 500 ರೂಪಾಯಿ ತನಕ ಮಾತ್ರ ಈಗ ಫುಲ್ ಮಾಡ್ತಾ ಇದ್ದಾರೆ. ಅದನ್ನ ಸದ್ಯಕ್ಕೆ 2000 kgಯಷ್ಟು ಎಲ್ಪಿಜಿ ಸ್ಟಾಕ್ ಇದೆಯಂತೆ. ಅದನ್ನು ಖಾಲಿ ಆಗೋವರೆಗೂ ಇವರು ಹ್ಯಾಂಡಲ್ ಮಾಡ್ಬೋದು. ಅದಾದ್ಮೇಲೆ ಮತ್ತೆ ಖಾಲಿ. ಅಲ್ಲಾಗ್ತಾ ಇರುವ ಯುದ್ಧದಿಂದ ನಮ್ಮ ದೇಶದ ಮೇಲೆ ಯಾವೆಲ್ಲ ರೀತಿಯಾಗಿ ಪರಿಣಾಮಗಳನ್ನು ಬೀರ್ತಾ ಇದೆ ಅದು ಅನ್ನೋದನ್ನ ಗಮನಿಸ್ತಾ ಇದ್ವಿ ನಾವು. ಸಿಲಿಂಡರ್ ಇಂದ ಶುರುವಾಯಿತು, ಪೆಟ್ರೋಲ್ ಡೀಸೆಲ್ ತನಕ ಬಂದು ನಿಂತ್ಕೊಳ್ತು. ಈಗ ಆಟೋ LPG ಕೂಡ ಕೊರತೆ ಎದ್ದು ಕಾಣ್ತಾ ಇದೆ. ಮತ್ತೊಂದು ಕಡೆ ಬೆಲೆ ಏರಿಕೆ ಆಗ್ತಾ ಇದೆ. ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಎಲ್ರಿಗೂ ಕೂಡ ಇದು ದೊಡ್ಡ ಪೆಟ್ಟನ್ನು ಕೊಡ್ತಾ ಇದೆ. ಈ ಸಂಬಂಧ ನಮ್ಮ ಪ್ರತಿನಿಧಿ ಮೂರ್ತಿ ಬೀರಯ್ಯನಪಾಳ್ಯ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಹೆಸರುಘಟ್ಟ ರಸ್ತೆಯಲ್ಲಿ ಆಟೋ LPGಗಾಗಿ ಏನು ಭಾರಿ ಅಭಾವ ಉಂಟಾಗಿರೋಂಥದ್ದು. ಏನು LPG ಪಡೆಯೋ ಉದ್ದೇಶದಿಂದ ಆಟೋಗಳು ನೋಡ್ಬೋದು ನೀವು, ಉದ್ದುದ್ದ ಏನೋ ಲೈನ್ ನಿಂತಿರೋಂಥದ್ದು. ಕಿಲೋಮೀಟ್ರ್ ಗಟ್ಟಲೆ ಏನು ಆಟೋ ನಿಲ್ಲಿಸ್ಕೊಂಡು ಏನು LPGಗಾಗಿ ಏನು ನೋಡ್ಬೋದು ನೀವು. ಹೆಸರುಘಟ್ಟ ರಸ್ತೆಯಲ್ಲಿ ಸಾಕಷ್ಟು ಭಾರಿ ಉದ್ದದ ಲೈನ್ ನಿಂತಿರೋಂಥದ್ದು. ಏನು ತ್ರಿವೇಣಿ ಪೆಟ್ರೋಲ್ ಬಂಕ್ನಲ್ಲಿ ಆಟೋ LPGಗಾಗಿ ಏನು ಕಿಲೋಮೀಟ್ರ್ ಗಟ್ಟಲೆ ಏನು ಸಾಲು ಕಂಡು ಬಂದಿರೋಂಥದ್ದು. ಬಹುತೇಕ ಪೆಟ್ರೋಲ್ ಬಂಕ್ಗಳಲ್ಲಿ LPG ಸ್ಟಾಕ್ ಲಭ್ಯ ಇಲ್ಲ. ಹಾಗಾಗಿ ಈ ಒಂದು ಬ್ಯಾಂಕ್ನಲ್ಲಿ ಏನು LPG ಸಿಗೋದ್ರಿಂದ ಏನು ಉದ್ದುದ್ದ ಕಿಲೋಮೀಟ್ರ್ ಗಟ್ಟಲೆ ಆಟೋನ ರಸ್ತೆ ಪಕ್ಕದಲ್ಲಿ ನಿಲ್ಸ್ಕೊಂಡಿರೋಂಥದ್ದು. ಏನು ಪ್ರತಿಯೊಂದು ಆಟೋಗೂ ಕೂಡ 500 ರೂಪಾಯಿಗೆ ಅಷ್ಟೇ ಏನು LPGಯನ್ನು ತುಂಬಲಾಗ್ತಾ ಇದೆ. ಆದರೂ ಕೂಡ ಏನು ಗ್ಯಾಸ್ನ ಅಭಾವವನ್ನು ತಪ್ಪಿಸಲು ಆಗಿಲ್ಲ. ಸಾಕಷ್ಟು ಏನು ನೆಲಮಂಗಲ ಆಗಿರ್ಬೋದು, ಹೆಸರುಘಟ್ಟ ಆಗಿರ್ಬೋದು, ಮತ್ತು ಈ ಕಡೆ ಪೀಣ್ಯ, ದಾಸರಳ್ಳಿ ಸುತ್ತಮುತ್ತ ಯಾವ ಬಂಕಲ್ಲೂ ಕೂಡ LPG ಲಭ್ಯ ಇಲ್ಲ. ಹಾಗಾಗಿ ಏನು ಇದೊಂದು ಹೆಸರುಘಟ್ಟ ರಸ್ತೆಯಲ್ಲಿರುವಂಥ ತ್ರಿವೇಣಿ ಪೆಟ್ರೋಲ್ ಬಂಕಲ್ಲಿ ಏನು ಈಗ ಅಷ್ಟೇ ಒಂದು 2000 kg ಅಷ್ಟೇ LPG ಸ್ಟಾಕ್ ಇರೋಂಥದ್ದು. ಆ ಸ್ಟಾಕ್ ಇರೋವರೆಗೂ ಕೂಡ ಎಷ್ಟು ಆಟೋಗೆ ಬರುತ್ತೆ ಅಂತ ಗೊತ್ತಿಲ್ಲ. ಅಲ್ಲಿವರೆಗೂ 500 ರೂಪಾಯಿಗೆ ಪ್ರತಿಯೊಂದು ಆಟೋಗೂ ಕೂಡ 500 ರೂಪಾಯಿಗೆ ಅಷ್ಟೇ ಏನು ಲೋಡ್ ಮಾಡಲಾಗ್ತದೆ. ಕೆಲವೊಂದಷ್ಟು ಆಟೋ ಚಾಲಕರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಕೇಳಿದ ಎಷ್ಟು ಗಂಟೆಯಿಂದ LPGಗಾಗಿ ಕಾದು ಲೈನಲ್ಲಿ ನಿಂತಿದೆ ಅಂತ. ಸರ್, ಎಷ್ಟು ಗಂಟೆಯಿಂದ LPG ಪಡೆಯೋ ನಿಂತಂಗೆ? 8 ಗಂಟೆಯಿಂದ ಇದ್ದೀನಿ. 8 ಗಂಟೆಯಿಂದಲೂ LPGಗೋಸ್ಕರ ಇಡೀ ನಿಮ್ಮ ಅರ್ಧ ದಿನ ಇಲ್ಲೇ ಕಳೆದೋಯ್ತಲ್ಲ. ಮತ್ತೆ ಯಾವಾಗ ನಿಮ್ಮ ಬಿಸ್ನೆಸ್? ಊಟ ಇಲ್ಲ, ಬೆಳಗ್ಗೆ ನಾಷ್ಟ ಮಾಡಿಲ್ಲ, ಇಲ್ಲೇ ಕಾಯ್ಕೊಂಡು ಕುಂತಿದ್ದೀವಿ. ಹಾಂ, ನೀವೇನು ಹೇಳ್ತೀರಾ ಸರ್? ಸರ್, ನಾವೇನು ಹೇಳೋದು ಸರ್, ಈ ಥರ ಬೆಳಗ್ಗೆಯಿಂದ ಸಂತಕ ಇದು ಮಾಡ್ತಾ ಇರ್ತೀವಿ, ದುಡಿತಾ ಇರ್ತೀವಿ. ಆದರೂ ಈಗ ಬೆಳಗ್ಗೆ 6 ಗಂಟೆಗೆ ನಿಂತಿರೋದು, ಈಗ ಬಂದು ಗ್ಯಾಸ್ ಹಾಕ್ಸ್ಕೊಂಡಿದ್ದೀವಿ. ಈಗ ಹೋಗಿ ಗ್ಯಾಸ್ ಹಾಕ್ಸ್ಕೊಂಡು ಬಾಡಿಗೆ ಹೊಡಿಯೋದು ಹಿಂಗೆ. 500 ರೂಪಾಯಿ ಗ್ಯಾಸ್ ತುಂಬಿಸ್ಕೊಂಡು ಎಷ್ಟು ದಿನ ಬರುತ್ತೆ ಅಂತ? ಒಂದು ದಿವಸ ಆಗುತ್ತೆ, ಇಲ್ಲ ನಾಳೆ ಮಧ್ಯಾಹ್ನ ಹೊತ್ತಿಗೆ ಆಗ್ಬೋದು, ಬೆಳಗ್ಗೆ ಹೊತ್ತಿಗೆ ಆಗೋಗ್ಬೋದು. ನಾಳೆ ಬೆಳಿಗ್ಗೆ ಏನು ಮಾಡೋಣ? ನಮ್ಮ ಹೆಂಡತಿ ಮಕ್ಕಳು ಏನು ಸಾಕೋಣ? ಇಲ್ಲಿ ಲೋನ್ ಏನು ಕಟ್ಟೋಣ? ಸರ್, ಯಾವಾಗಿಂದ ಈ ರೀತಿ LPG ಸಮಸ್ಯೆ? ಇದು ಒಂದು 15 ದಿವಸದಿಂದ ಸಮಸ್ಯೆ ನಡೀತಾ ಇದೆ. ನೀವೇ ನೋಡ್ಬೋದು, ಇಲ್ಲಿಂದ ನಮ್ಮ ಬಂಕಿಂದ ಒಂದು ಹನುಮಂತನ ಬಾಲದ ಥರ 8ನೇ ಮೈಲಿ ಸರ್ಕಲ್ವರೆಗೂ ಹೊಟ್ಟೋಗಿದೆ. ಈ ಸಮಸ್ಯೆ ಏನಕ್ಕೆ ಅಂದರೆ, ಈ ಪ್ರೈವೇಟ್ ಬಂಕ್ಸ್ಗಳೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ನಮಗೆ 3000 ಸೇಲ್ಸ್ ಆಗ್ತಾಯಿತ್ತು, ಈಗ ಅದು ಡಬಲ್ ಆಗ್ತಾಯಿದೆ. 6000 8000 ಸೇಲ್ಸ್ ಆಗ್ತಾಯಿದೆ. ಸೊ ಅದಕ್ಕೆ ಈ ಶಾರ್ಟೇಜ್ ಬಂದಿರೋದು. ಈ 6000 ಸೇಲ್ಸ್ಗೆ ಎಲ್ಲಿಂದ ತರೋಣ? ನಾವು ಇಂಡೆಂಟ್ಗಳು ಮಾಡಿರ್ತೀವಿ. ಇವತ್ತು ನೋಡಿ, ನಮಗೆ ಇರೋದೇ 1000. ಈಗ ಇನ್ನೊಂದು ಅರ್ಧ ಗಂಟೆ 1 ಅವರ್ಗೆ ಖಾಲಿ ಆಗೋಗುತ್ತೆ. ಪಾಪ ಆಟೋ ಚಾಲಕರುಗಳು ಸ್ವಲ್ಪ ಕಷ್ಟ. ಏನಂತ ನೋಡ್ತಾರೆ? ಅವ್ರ ಜೀವನ ನೋಡ್ತಾರೋ, ಇಲ್ಲ ಮನೆ ಮಠಗಳು ನೋಡ್ತಾರೋ, ಇಲ್ಲ ಅವ್ರ ಮಕ್ಕಳು ಫೀಸ್ಗಳು ಕಟ್ತಾರೋ, ಯಾವುದಂತ ನೋಡ್ತಾರೆ? ಇನ್ಸ್ಟಾಲ್ಮೆಂಟ್ಗಳು ಕಟ್ತಾರ? ತುಂಬ ಕಷ್ಟ ಆಗಿದೆ. ಯಾವ ರೀತಿ ಈ ಥರದೊಂದು ಸಮಸ್ಯೆ LPG ಸಮಸ್ಯೆ ನೀಗಿಸ್ಬೋದು ಸರ್? ಅದೇ ಏನು ಮಾಡ್ಬೋದು ಅಂದರೆ, ವಾರ್ ನಿಲ್ಲಿ ಅಂತ ದೇವರಲ್ಲಿ ಬೇಡ್ಕೊಬೇಕಷ್ಟೇ. ನೋಡಿದ್ರಲ್ಲ, ಈಗ ಬಹುತೇಕ ಏನು ಬೆಂಗಳೂರಿನಂಥ ಸಿಟಿಗಳಲ್ಲಿ ಗ್ಯಾಸ್ ಎಲ್ಲೂ ಕೂಡ ಆಟೋ LPG ಗ್ಯಾಸ್ಗಳು ಸಿಗ್ತಾ ಇಲ್ಲ. ಏನು ಸರ್ಕಾರ ಆದಷ್ಟು ಬೇಗ ಇಂಥ ಒಂದು ಸಮಸ್ಯೆನ ಆಟೋ ಚಾಲಕರ ಇದಕ್ಕೆ ಧಾವಿಸಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇರೋಂಥದ್ದು. ಮೂರ್ತಿ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.